ಬಹಳಷ್ಟು ಜನರಿಗೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬೇಕಾ ಅಥವಾ ಲೈಫ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬೇಕಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಅದಕ್ಕಾಗಿ ಬಹಳಷ್ಟು ಜನ ನನಗೆ ಕೇಳ್ತಾನೆ ಇರ್ತಾರೆ, ಸರ್ ನಾವು ನಮ್ಮ ಫ್ಯಾಮಿಲಿಯ ಪ್ರೊಟೆಕ್ಷನ್ಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಬೇಕಾ ಅಥವಾ ನಮ್ಮ ಪ್ರೊಟೆಕ್ಷನ್ಗಾಗಿ ಮತ್ತು ನಮ್ಮ ಫ್ಯಾಮಿಲಿಯ ಪ್ರೊಟೆಕ್ಷನ್ಗಾಗಿ ಲೈಫ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಬೇಕಾ, ಎರಡರಲ್ಲಿ ಯಾವುದು ಬೆಸ್ಟ್ ಆಗಿದೆ, ನಾವು ಯಾವುದನ್ನು ತಗೋಬೇಕು ಯಾವುದನ್ನು ತೆಗೆದುಕೊಳ್ಳಬಾರ್ದು ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕಾಗಿ ಇವತ್ತಿನ ಲೆಸನ್ದಲ್ಲಿ ನಾನು ನಿಮಗೆ ಟರ್ಮ್ ಇನ್ಶೂರೆನ್ಸಿಗೂ ಮತ್ತು ಲೈಫ್ ಇನ್ಶೂರೆನ್ಸಿಗೂ ಇರುವ ವ್ಯತ್ಯಾಸವನ್ನು ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಇರುವೆ. ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಆಗಿದೆ, ಯಾವುದನ್ನು ತೆಗೆದುಕೊಳ್ಳಬೇಕು ಯಾವುದನ್ನು ತೆಗೆದುಕೊಳ್ಳಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನೀವೇ ಡಿಸೈಡ್ ಮಾಡ್ಬೋದು. ನೋಡಿ, ಓಪನ್ ಆಗಿ ಹೇಳ್ಬೇಕಂತಂದರೆ ಟರ್ಮ್ ಇನ್ಶೂರೆನ್ಸಿಗೂ ಮತ್ತು ಲೈಫ್ ಇನ್ಶೂರೆನ್ಸಿಗೂ ಎರಡಕ್ಕೂ ಕೂಡ ತನ್ನದೇ ಆದಂಥ ಅಡ್ವಾಂಟೇಜ್ಗಳು ಕೂಡ ಇವೆ, ಡಿಸ್ಅಡ್ವಾಂಟೇಜ್ಗಳು ಕೂಡ ಇವೆ. ಎರಡರಿಂದಲೂ ಕೂಡ ನಿಮಗೆ ಬೆನಿಫಿಟ್ಸ್ಗಳು ಆಗೇ ಆಗ್ತವೆ. ನೀವು ನಿಮ್ಮ ಗೋಲ್ಸ್ಗಳ ಆಧಾರದ ಮೇಲೆ ಯಾವುದು ನಿಮಗೆ ಮೋಸ್ಟ್ ಸುಟೇಬಲ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೋಬೇಕು. ಮೊದಲು ಇವೆರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ನೋಡೋಣ. ಡಿಫರೆನ್ಸ್ ಬಿಟ್ವೀನ್ ಟರ್ಮ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್. ಡಿಫರೆನ್ಸ್ ನಂಬರ್ 1, ಪರ್ಪಸ್. ಈ ಟರ್ಮ್ ಇನ್ಶೂರೆನ್ಸ್ ಇದೆಯಲ್ಲ, ಇದರ ಮುಖ್ಯ ಪರ್ಪಸ್ ಏನಪ್ಪ ಅಂತಂದರೆ ನಿಮ್ಮ ಫ್ಯಾಮಿಲಿಗೆ ಪ್ಯೂರ್ ಪ್ರೊಟೆಕ್ಷನನ್ನು ಕೊಡೋದು. ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಪಾಲಿಸಿ ಆ್ಯಕ್ಟಿವ್ ಆಗಿರುವಾಗ ನೀವೇನಾದರೂ ತೀರಿ ಹೋದರೆ ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನನ್ನು ಟರ್ಮ್ ಇನ್ಶೂರೆನ್ಸ್ ಕೊಡುತ್ತೆ. ಇದರ ಮುಖ್ಯ ಉದ್ದೇಶ ಒಂದೇ ಆಗಿದೆ, ನಿಮ್ಮ ಫ್ಯಾಮಿಲಿಗೆ ನೀವು ಹೋದ ನಂತರ ಪ್ರೊಟೆಕ್ಷನನ್ನು ಕೊಡೋದು. ಆದರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಇದರ ಉದ್ದೇಶ ಏನಾಗಿದೆಯಪ್ಪ ಅಂತಂದರೆ ಇದು ನಿಮಗೆ ಪ್ರೊಟೆಕ್ಷನಿನ ಜೊತೆಗೆ ಸೇವಿಂಗ್ಸ್ ಪ್ಲಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪಾಲಿಸಿ ಆ್ಯಕ್ಟಿವ್ ಆಗಿರುವಾಗ ನೀವೇನಾದರೂ ತೀರಿ ಹೋದರೆ ನಿಮ್ಮ ಫ್ಯಾಮಿಲಿಗೆ ಇದು ಪ್ರೊಟೆಕ್ಷನ್ ಅಂತೂ ಕೊಡುತ್ತೆ. ಜೊತೆಗೆ ನಿಮ್ಮ ದುಡ್ಡನ್ನು ಸ್ವಲ್ಪ ಅಮೌಂಟು ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಕಾಂಪೋನೆಂಟ್ಗಳಲ್ಲಿ ಹಾಕಿರ್ತಾರೆ, ಇದರಿಂದ ಬೋನಸ್ಗಳು ಕೂಡ ಆ್ಯಡ್ ಆಗಿ ಬರ್ತವೆ. ಮತ್ತು ನೀವಿಲ್ಲಿ ಪಾಲಿಸಿ ಟರ್ಮ್ ಆದ ನಂತರವೂ ಕೂಡ ಬದುಕಿದ್ರೆ ನಿಮಗೆ ಏನು ನೀವು ಪ್ರೀಮಿಯಂ ಕಟ್ತಾ ಹೋಗ್ತಾ ಇರ್ತೀರಲ್ಲ ಅದರ ಮೇಲೆ ಏನು ಸೇವಿಂಗ್ಸು ಆಗಿರುತ್ತೆ, ಅದರ ರಿಟರ್ನ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಆಗಿದ್ದರೆ ಅದರ ರಿಟರ್ನ್ಸ್ ಕೂಡ ಬರುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ನಿಮಗೇನು ಕೊಡ್ತಾ ಇದೆ, ಪ್ರೊಟೆಕ್ಷನ್ ಪ್ಲಸ್ ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್, ಈ 3 ಆಪ್ಷನನ್ನು ಕೊಡ್ತಾ ಇದೆ. ಟರ್ಮ್ ಇನ್ಶೂರೆನ್ಸ್ ಓನ್ಲಿ ಪ್ರೊಟೆಕ್ಷನನ್ನು ಕೊಡ್ತಾ ಇದೆ. ಎರಡರ ಪರ್ಪಸ್ ಬೇರೆ ಬೇರೆ ಆಗಿವೆ. ಇವಾಗ ನೀವು ಯೋಚನೆ ಮಾಡಿ, ನಿಮಗೆ ಓನ್ಲಿ ಪ್ಯೂರ್ ಪ್ರೊಟೆಕ್ಷನ್ ಬೇಕಾ, ಗೋ ವಿತ್ ಟರ್ಮ್ ಇನ್ಶೂರೆನ್ಸ್. ನಿಮಗೆ ಪ್ರೊಟೆಕ್ಷನ್ನು ಸಿಗಬೇಕು, ಜೊತೆಗೆ ಲೈಫ್ ಕವರು ಸಿಗಬೇಕು, ಸೇವಿಂಗ್ಸು ಆಗಬೇಕು, ಇನ್ವೆಸ್ಟ್ಮೆಂಟು ಆಗಬೇಕು ಅನ್ನೋ ಥರ ಇತ್ತಂದರೆ ಗೋ ವಿತ್ ಲೈಫ್ ಇನ್ಶೂರೆನ್ಸ್. ಡಿಫರೆನ್ಸ್ ನಂಬರ್ 2, ಕವರೇಜ್ ಪೀರಿಯಡ್. ಈ ಟರ್ಮ್ ಇನ್ಶೂರೆನ್ಸ್ ಇದೆಯಲ್ಲ, ಒಂದು ಫಿಕ್ಸ್ಡ್ ಟರ್ಮಿನ ತನಕ ಮಾತ್ರ ನಿಮಗೆ ಕವರೇಜನ್ನು ಕೊಡುತ್ತೆ. ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಪೀರಿಯಡ್ ಅಥವಾ ಟರ್ಮ್ ಫಿಕ್ಸ್ಡ್ ಆಗಿರುತ್ತೆ, ಅದಕ್ಕಾಗಿ ಇದಕ್ಕೆ ಟರ್ಮ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಈ ಟರ್ಮು 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, 30 ವರ್ಷ ಆಗ್ಬೋದು. ಸೊ ಇಲ್ಲಿ ತನಕ ಮಾತ್ರ ಇದು ಆ್ಯಕ್ಟಿವ್ ಆಗಿರುತ್ತೆ. ಫಿಕ್ಸ್ಡ್ ಟರ್ಮಿನ ಒಳಗಡೆ ಪಾಲಿಸಿ ಹೋಲ್ಡರ್ ತೀರಿ ಹೋದರೆ ಮಾತ್ರ ಇದರ ಬೆನಿಫಿಟ್ಟು ಅವನ ಫ್ಯಾಮಿಲಿಯವರಿಗೆ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಇದು ನಿಮಗೆ ಲೈಫ್ ಟೈಮ್ ಕವರೇಜ್ ಕೊಡುತ್ತೆ. ಲೈಫ್ ಟೈಮ್ ಅಂತಂದರೆ 100 ವರ್ಷ ಕೊಡುತ್ತೆ. ಇಲ್ಲಪ್ಪ ಅಂತಂದರೆ ಮ್ಯಾಚುರಿಟಿ ಏಜ್ ಎಷ್ಟಿರುತ್ತೋ ಅಲ್ಲಿ ತನಕ ಇದು ಕವರೇಜನ್ನು ಕೊಡುತ್ತೆ. ಡಿಫರೆನ್ಸ್ ನಂಬರ್ 3, ಕವರೇಜ್ ಟೈಪ್. ಟರ್ಮ್ ಇನ್ಶೂರೆನ್ಸ್ ಒಂದು ಪ್ಯೂರ್ ರಿಸ್ಕ್ ಕವರೇಜನ್ನು ನಿಮಗೆ ಕೊಡುತ್ತೆ. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಯಾವುದೇ ಥರನಾದ ಮ್ಯಾಚುರಿಟಿ ಬೆನಿಫಿಟ್ಗಳು ಸಿಗಲ್ಲ, ಓನ್ಲಿ ಡೆತ್ ಬೆನಿಫಿಟ್ ಮಾತ್ರ ಸಿಗುತ್ತೆ. ಆದರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಇದು ನಿಮಗೆ ಡ್ಯುಯಲ್ ಬೆನಿಫಿಟ್ಗಳನ್ನು ಕೊಡುತ್ತೆ. ಇಲ್ಲಿ ನಿಮಗೆ ಡೆತ್ ಬೆನಿಫಿಟ್ ಕೂಡ ಸಿಗತ್ತೆ, ಜೊತೆಗೆ ಮ್ಯಾಚುರಿಟಿ ಬೆನಿಫಿಟ್ ಕೂಡ ಸಿಗತ್ತೆ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು ಪಾಲಿಸಿ ಆ್ಯಕ್ಟಿವ್ ಆಗಿರುವಾಗ ತೀರಿ ಹೋದರೆ ಮನೆಯವರಿಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಸಿಗತ್ತೆ, ದುಡ್ಡು ಸಿಗತ್ತೆ. ನೀವು ಪಾಲಿಸಿ ಟರ್ಮ್ ಮುಗಿದ ನಂತರವೂ ಬದುಕಿದ್ರೆ ಆವಾಗ ಯಾವುದೇ ಬೆನಿಫಿಟ್ ಇಲ್ಲ. ಆದರೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ನಲ್ಲಿ ಪಾಲಿಸಿ ಆ್ಯಕ್ಟಿವ್ ಆಗಿರುವಾಗ ಟರ್ಮಿನ ಒಳಗಡೆ ನೀವು ತೀರಿ ಹೋದರೆ ಫ್ಯಾಮಿಲಿಯವರಿಗೆ ಡೆತ್ ಬೆನಿಫಿಟ್ ಕೂಡ ಸಿಗತ್ತೆ. ಪಾಲಿಸಿ ಎಂಡ್ ಆಗೋ ತನಕ, ಎಂಡ್ ಆದ ಮೇಲೆ ನೀವು ಬದುಕಿದ್ರೆ ನಿಮಗೆ ಮ್ಯಾಚುರಿಟಿ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಡ್ಯುಯಲ್ ಬೆನಿಫಿಟ್ ಇದೆ, ಇಲ್ಲಿ ಬರೀ ಸಿಂಗಲ್ ಬೆನಿಫಿಟ್ ಇದೆ. ಡಿಫರೆನ್ಸ್ ನಂಬರ್ 4, ಪ್ರೀಮಿಯಂ ಅಮೌಂಟ್. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನೀವು ಕಡಿಮೆ ಪ್ರೀಮಿಯಮನ್ನು ಕಟ್ಟಿ ಹೈ ಕವರೇಜನ್ನು ಪಡೆದುಕೊಳ್ತೀರಾ. ಆದರೆ ಲೈಫ್ ಇನ್ಶೂರೆನ್ಸ್ನಲ್ಲಿ ನೀವು ಜಾಸ್ತಿ ಪ್ರೀಮಿಯಮನ್ನು ಕಟ್ತೀರಾ, ನಿಮಗೆ ಕಡಿಮೆ ಕವರೇಜ್ ಸಿಗತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟಿನ ಕಾಂಪೋನೆಂಟ್ಗಳು ಕೂಡ ಆ್ಯಡ್ ಆಗಿರ್ತವೆ. ಹೀಗಾಗಿ ನಿಮಗೆ ಜಾಸ್ತಿ ಪ್ರೀಮಿಯಂ ಬರುತ್ತೆ ಮತ್ತು ಕಡಿಮೆ ಕವರೇಜ್ ಬರುತ್ತೆ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಯಾವುದೇ ಸೇವಿಂಗು ಇರಲ್ಲ, ಇನ್ವೆಸ್ಟ್ಮೆಂಟಿನ ಕಾಂಪೋನೆಂಟ್ಗಳು ಇರಲ್ಲ. ಹೀಗಾಗಿ ನೀವು ಇಲ್ಲಿ ಕಡಿಮೆ ಪ್ರೀಮಿಯಮನ್ನು ಕಟ್ಟಿದ್ರೂ ಕೂಡ ಕವರೇಜ್ ಜಾಸ್ತಿ ಸಿಗತ್ತೆ. ಡಿಫರೆನ್ಸ್ ನಂಬರ್ 5,
ಮ್ಯಾಚುರಿಟಿ ಬೆನಿಫಿಟ್. ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಯಾವುದೇ ತೆರನಾದ ಮ್ಯಾಚುರಿಟಿ ಬೆನಿಫಿಟ್ಟು ಸಿಗಲ್ಲ. ಪಾಲಿಸಿ ಟರ್ಮ್ ಆದ ನಂತರವೂ ನೀವು ಬದುಕಿದ್ರೆ ಯಾವುದೇ ಪ್ರಯೋಜನವಿಲ್ಲ. ನೀವು ಪಾಲಿಸಿ ಟರ್ಮ್ ಆಗೋದಕ್ಕಿಂತ ಮುಂಚೆ ವಿದಿನ್ ಪಾಲಿಸಿ ಟರ್ಮ್ನ ಒಳಗಡೆ ತೀರೋಗಿಬಿಟ್ರೆ ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಸಿಗುತ್ತೆ, ದುಡ್ಡು ಸಿಗುತ್ತೆ. ಬಟ್ ನೀವು ಪಾಲಿಸಿ ಟರ್ಮ್ ಆದ ನಂತರವೂ ಬದುಕಿದ್ರೆ ನಿಮಗೂ ಏನು ಸಿಗಲ್ಲ, ನಿಮ್ಮ ಫ್ಯಾಮಿಲಿಯವರಿಗೂ ಏನೂ ಸಿಗಲ್ಲ. ಆದರೆ ಈಗ ಹೊಸದಾಗಿ ಒಂದು ಆ್ಯಡ್ ಆನ್ ಬಂದಿದೆ. ಅದೇನಪ್ಪ ಅಂತಂದರೆ ರಿಟರ್ನ್ ಆಫ್ ಪ್ರೀಮಿಯಂ. ನೀವು ಟರ್ಮ್ ಇನ್ಶೂರೆನ್ಸ್ನಲ್ಲಿ ಈ ಆ್ಯಡ್ ಆನನ್ನು ತೆಗೆದುಕೊಂಡಿದ್ರೆ ನೀವು ಪಾಲಿಸಿ ಟರ್ಮ್ ಆದ ನಂತರವೂ ಬದುಕಿದ್ರೆ ನೀವು ಎಷ್ಟು ಪ್ರೀಮಿಯಂ ಕಟ್ಟಿರ್ತೀರೋ ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ, ಇಷ್ಟೇ. ಆದರೆ ಯಾವುದೇ ಥರನಾದ ಮ್ಯಾಚುರಿಟಿ ಬೆನಿಫಿಟ್ಟು ನಿಮಗೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಸಿಗಲ್ಲ. ಆದರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಇದರಲ್ಲಿ ನಿಮಗೆ ಮ್ಯಾಚುರಿಟಿ ಬೆನಿಫಿಟ್ ಸಿಗತ್ತೆ. ನೀವೇನಾದರೂ ಪಾಲಿಸಿ ಟರ್ಮ್ ಆದ ನಂತರವೂ ಕೂಡ ಬದುಕಿದ್ರೆ ನೀವು ಮ್ಯಾಚುರಿಟಿ ಅಮೌಂಟನ್ನು ಪಡೆದುಕೊಳ್ತೀರಾ. ಮತ್ತು ನೀವು ಬೋನಸ್ಗಳಿಗೆ ಎಲಿಜಿಬಲ್ ಆಗಿದ್ದರೆ ಆ ಬೋನಸ್ ಕೂಡ ಸಿಗತ್ತೆ. ಪಾಲಿಸಿ ಆದ ನಂತರ ನೀವು ಬದುಕಿದ್ರೂ ಕೂಡ ಇಲ್ಲಿ ನಿಮಗೆ ದುಡ್ಡು ಬರುತ್ತೆ. ಮಧ್ಯನೇ ತೀರಿ ಹೋದರೆ ನಿಮ್ಮ ಫ್ಯಾಮಿಲಿಯವರಿಗೆ ಬರುತ್ತೆ. ಡಬಲ್ ಬೆನಿಫಿಟ್ ಇದೆ ಇಲ್ಲಿ. ಡಿಫರೆನ್ಸ್ ನಂಬರ್ 6, ಡೆತ್ ಬೆನಿಫಿಟ್. ಟರ್ಮ್ ಇನ್ಶೂರೆನ್ಸ್ನ ಟರ್ಮಿನ ಒಳಗಡೆನೆ ಪಾಲಿಸಿ ಹೋಲ್ಡರು ತೀರಿ ಹೋಗ್ಬಿಟ್ರೆ ಅವನ ಮನೆಯವರಿಗೆ, ಅಂದರೆ ಈತ ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರಿಗೆ ಎಷ್ಟು ಸಮ್ ಅಶ್ಯೂರ್ಡ್ ಆಗಿರುತ್ತೋ ಅದನ್ನು ಕೊಡ್ತಾರೆ. ಆದರೆ ಲೈಫ್ ಇನ್ಶೂರೆನ್ಸ್ನಲ್ಲಿ ಪಾಲಿಸಿ ಟರ್ಮಿನ ಒಳಗಡೆನೆ ಪಾಲಿಸಿ ಹೋಲ್ಡರು ತೀರಿ ಹೋಗ್ಬಿಟ್ರೆ ಅವನ ಮನೆಯವರಿಗೆ ಎಷ್ಟು ಸಮ್ ಅಶ್ಯೂರ್ಡ್ ಆಗಿರುತ್ತೋ ಅದನ್ನು ಕೂಡ ಕೊಡ್ತಾರೆ. ಜೊತೆಗೆ ಅವರು ಬೋನಸ್ಗಳಿಗೆ ಎಲಿಜಿಬಲ್ ಆಗಿದ್ದರೆ ಆ ಬೋನಸ್ಗಳನ್ನು ಕೂಡ ಕೊಡ್ತಾರೆ. ಇಲ್ಲಿ ಬರೀ ಸಮ್ ಅಶ್ಯೂರ್ಡ್ ಎಷ್ಟಾಗಿರುತ್ತೋ ಅಷ್ಟೇ ಕೊಡ್ತಾರೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಲೈಫ್ ಇನ್ಶೂರೆನ್ಸ್ನಲ್ಲಿ ಸಮ್ ಅಶ್ಯೂರ್ಡ್ನ ಜೊತೆಗೆ ಬೋನಸಸ್ಗಳನ್ನು ಕೂಡ ಕೊಡ್ತಾರೆ. ಡಿಫರೆನ್ಸ್ ನಂಬರ್ 7, ಸಮ್ ಅಶ್ಯೂರ್ಡ್. ಟರ್ಮ್ ಇನ್ಶೂರೆನ್ಸ್ನಲ್ಲಿ ಸಮ್ ಅಶ್ಯೂರ್ಡ್ ತುಂಬಾ ಜಾಸ್ತಿ ಇರುತ್ತೆ. ಸಮ್ ಅಶ್ಯೂರ್ಡ್ಗೆ ನೀವು ಕವರೇಜ್ ಅಂತ ಕೂಡ ಕರಿಬೋದು. ಟರ್ಮ್ ಇನ್ಶೂರೆನ್ಸ್ನಲ್ಲಿ ಕವರೇಜ್ ಎಷ್ಟಿರತ್ತಪ್ಪ ಅಂತಂದರೆ 50 ಲಕ್ಷದಿಂದ ಹಿಡಿದುಬಿಟ್ಟು 5 ಕೋಟಿ ಪ್ಲಸ್ ತನಕವೂ ಕೂಡ ಇರುತ್ತೆ. ನೀವು ಹೆಂಗೆ ಪ್ರೀಮಿಯಮನ್ನು ಸೆಲೆಕ್ಟ್ ಮಾಡ್ಕೊತೀರೋ ಅದರ ಆಧಾರದ ಮೇಲೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಉದಾಹರಣೆಗಾಗಿ ನೀವೇನಾದರೂ ಈಗ ಒಂದು 30 ವರ್ಷದವ್ರು ಇದ್ದೀರಾ ಅಂತ ಅಂದ್ಕೊಳ್ಳಿ, ವರ್ಷಕ್ಕೆ ಒಂದು 10,000 ಪ್ರೀಮಿಯಂ ಕಟ್ತಾ ಹೋಗ್ತಾ ಇದ್ದೀರಾ. ಟರ್ಮಿನ ಒಳಗಡೆ ನೀವು ತೀರ್ಕೊಂಡ್ಬಿಟ್ರೆ ಹಿಂದಿರುವವರಿಗೆ 1 ಕೋಟಿ ಸಮ್ ಅಶ್ಯೂರ್ಡ್ ಆಗುತ್ತೆ, ಅಂದರೆ 1 ಕೋಟಿ ಕವರೇಜ್ ಸಿಗತ್ತೆ. ಆದರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಇದರ ಕವರೇಜ್ ಅಮೌಂಟ್ ಸಮ್ ಅಶ್ಯೂರ್ಡ್ ತುಂಬಾ ಕಡಿಮೆ ಇರುತ್ತೆ. ಮತ್ತು ನೀವು ಯಾವ ಪಾಲಿಸಿ ತೊಗೊಂಡಿದ್ದೀರಾ, ಎಷ್ಟು ಪ್ರೀಮಿಯಂ ಕಟ್ತಾ ಇದ್ದೀರಾ ಅನ್ನೋದರ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ಇದು ಜಾಸ್ತಿ ಇರಲ್ಲ, ಒಂದು 25 ಲ್ಯಾಕ್ 50 ಲ್ಯಾಕ್ ತನಕ ಹೋಗ್ಬೋದು. ನಾನು ಎವರೇಜ್ಲಿ ಕಾಮನ್ ಆಗಿರುವ ಟೈಪ್ಗಳ ಬಗ್ಗೆ ಹೇಳ್ತಾ ಇರ್ಬೋದು. ನೀವು ಬೇಕಂತಂದರೆ ಜಾಸ್ತಿ ಪ್ರೀಮಿಯಂ ಕಟ್ಟಿ ಜಾಸ್ತಿ ಕವರ್ ಇರೋ ಪಾಲಿಸಿಗಳನ್ನು ಕೂಡ ತೆಗೆದುಕೊಳ್ಬೋದು. ಬಟ್ ಇಲ್ಲಿರುವ ಪ್ರೀಮಿಯಮ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ನೀವು ಕಟ್ಟಿರೋ ಪ್ರೀಮಿಯಮ್ಗೆ ನಿಮಗೆ ಕಡಿಮೆ ಸಮ್ ಅಶ್ಯೂರ್ಡ್ ಆಗ್ತಾ ಇದೆ, ಕಡಿಮೆ ಕವರೇಜ್ ಸಿಗ್ತಾ ಇದೆ. ಡಿಫರೆನ್ಸ್ ನಂಬರ್ 8, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ಟರ್ಮ್ ಇನ್ಶೂರೆನ್ಸ್ ಒಂದು ಪ್ಯೂರ್ ಪ್ರೊಟೆಕ್ಷನ್ ಪ್ಲ್ಯಾನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ಥರನಾದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರಲ್ಲ. ಆದರೆ ಲೈಫ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಪ್ರೊಟೆಕ್ಷನ್ನ ಜೊತೆಗೆ ಇನ್ವೆಸ್ಟ್ಮೆಂಟಿನ ವ್ಯಾಲ್ಯೂ ಕೂಡ ಸಿಗುತ್ತೆ, ಸೇವಿಂಗ್ಸ್ನ ವ್ಯಾಲ್ಯೂ ಕೂಡ ಸಿಗುತ್ತೆ. ಇದು ನಿಮ್ಮಲ್ಲಿ ದುಡ್ಡನ್ನು ಉಳಿಸೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇದೆ, ಟರ್ಮ್ ಇನ್ಶೂರೆನ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಲ್ಲ. ಡಿಫರೆನ್ಸ್ ನಂಬರ್ 9, ಬೆಸ್ಟ್ ಫಾರ್ ಹೂಮ್. ಯಾರಿಗೆ ಕಡಿಮೆ ಪ್ರೀಮಿಯಮನ್ನು ಕಟ್ಟಿಬಿಟ್ಟು ಜಾಸ್ತಿ ಲೈಫ್ ಕವರನ್ನು ಪಡ್ಕೋಬೇಕು ಅನ್ನೋ ಆಸೆ ಇದೆಯೋ ಅವರಿಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಆಗಿದೆ. ಇನ್ನು ಯಾರಿಗೆ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಕಟ್ಟಿದ್ರೂ ಕೂಡ ಪರವಾಗಿಲ್ಲ, ನಮಗೆ ಲೈಫ್ ಕವರು ಸಿಗಬೇಕು, ಸೇವಿಂಗು ಆಗಬೇಕು, ಇನ್ವೆಸ್ಟ್ಮೆಂಟು ಆಗಬೇಕು ಅನ್ನೋ ಥರ ಯೋಚನೆಗಳಿವೆಲ್ಲ, ಅವರಿಗೆ ಲೈಫ್ ಇನ್ಶೂರೆನ್ಸ್ ಬೆಸ್ಟ್ ಆಗಿದೆ. ನಿಮಗೆ ಪ್ಯೂರ್ ಪ್ರೊಟೆಕ್ಷನ್ ಬೇಕು, ಗೋ ವಿತ್ ಟರ್ಮ್ ಇನ್ಶೂರೆನ್ಸ್. ನಿಮಗೆ ಪ್ರೊಟೆಕ್ಷನ್ನ ಜೊತೆಗೆ ಸೇವಿಂಗು ಇನ್ವೆಸ್ಟ್ಮೆಂಟು ಆಗಬೇಕು, ಗೋ ವಿತ್ ಲೈಫ್ ಇನ್ಶೂರೆನ್ಸ್. ಡಿಫರೆನ್ಸ್ ನಂಬರ್ 10, ಎಕ್ಸಾಂಪಲ್ಸ್ ಫಾರ್ ಟರ್ಮ್ ಇನ್ಶೂರೆನ್ಸ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್. ಮೊದಲಿಗೆ ನಾವು ಟರ್ಮ್ ಇನ್ಶೂರೆನ್ಸ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಈಗ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಇದೆ ಅಂತ ಅಂದ್ಕೊಳ್ಳಿ, ಅದರ ಕವರ್ ಎಷ್ಟಿದೆ, 1 ಕೋಟಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಇಲ್ಲಿ ನಿಮಗೆ ಲೋ ಪ್ರೀಮಿಯಂನಲ್ಲಿ ಹೈ ಕವರ್ ಅಂತೂ ಸಿಕ್ಕೇ ಸಿಗುತ್ತೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ. ಪಾಲಿಸಿ ಹೋಲ್ಡರ್ನ ಏಜು 30 ವರ್ಷ ಇದೆ ಅಂತ ಅಂದ್ಕೊಳ್ಳಿ, ಮತ್ತು ಅವನಿಗೆ ಯಾವುದೇ ಕೆಟ್ಟ ಚಟ ಇಲ್ಲ ಅಂತ ಅಂದ್ಕೊಳ್ಳಿ, ನಾನ್ ಸ್ಮೋಕರ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸಮ್ ಅಶ್ಯೂರ್ಡ್ ಎಷ್ಟು ಆಗ್ತಾ ಇದೆ, ಅವನಿಗೆ 1 ಕೋಟಿ ಆಗ್ತಾ ಇದೆ. ಈಗ ಅವನಿಗೆ 30 ವರ್ಷ ಇರೋದ್ರಿಂದ ಮಿಕ್ಕ 30 ವರ್ಷ ಅಂದರೆ 60 ವರ್ಷದ ತನಕ ಬದುಕಿರ್ತಾನೆ ಅಂತ ಅಂದ್ಕೊಂಡ್ಬಿಟ್ಟು ನಾವು 30 ವರ್ಷದ ಒಂದು ಪಾಲಿಸಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಟರ್ಮ್ ಎಷ್ಟಿದೆ, 30 ವರ್ಷ. ಸೊ ಇದಕ್ಕೆ ತಕ್ಕಂತೆ ಅವನು ವಾರ್ಷಿಕವಾಗಿ ಎಷ್ಟು ಪ್ರೀಮಿಯಂ ಕಟ್ಟಬೇಕಪ್ಪ ಅಂತಂದರೆ ಅಂದಾಜು ಒಂದು 10,000 ಕಟ್ಟಬೇಕು.
ಈ ಪ್ರೀಮಿಯಂನ ಅಮೌಂಟು ನಿಮ್ಮ ಏಜು ಮತ್ತು ಹ್ಯಾಬಿಟ್ಗಳ ಮೇಲೆ ಡಿಸೈಡ್ ಆಗುತ್ತೆ. ನಿಮಗೀಗ ಜಾಸ್ತಿ ಏಜ್ ಆಗಿದೆ, ಹೆಲ್ತ್ ಇಶ್ಯೂಸ್ಗಳಿವೆ, ಬ್ಯಾಡ್ ಹ್ಯಾಬಿಟ್ಸ್ಗಳು ಇವೆ ಅಂತಂದರೆ ಈ ಪ್ರೀಮಿಯಂ ಅಮೌಂಟ್ ಇನ್ನೂ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಅಂದಾಜೊಂದು 10,000ವನ್ನು ಕೌಂಟ್ ಮಾಡಿ ಹೋಗ್ತಾ ಇರುವೆ. ಈ ರೀತಿ ಈ ಪಾಲಿಸಿಯಲ್ಲಿ ನೀವು ಎಷ್ಟು ಟೋಟಲ್ ಪೇ ಮಾಡ್ತೀರಾ ಪ್ರೀಮಿಯಂನಲ್ಲಿ? 10,000 ಇಂಟು 30 ವರ್ಷ ಎಷ್ಟಾಗತ್ತೆ? 3 ಲಕ್ಷವನ್ನು ಪೇ ಮಾಡ್ತೀರಾ. ಸಪೋಸ್ ನೀವೇನಾದರೂ ಪಾಲಿಸಿ ಟರ್ಮಿನ ಒಳಗಡೆನೆ ತೀರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಫ್ಯಾಮಿಲಿಗೆ 1 ಕೋಟಿ ಬರುತ್ತೆ. ಪಾಲಿಸಿ ಟರ್ಮ್ ಆದ ನಂತರವೂ ನೀವು ಸರ್ವೈವ್ ಆಗಿದ್ದರೆ ನಿಮಗೆ ಯಾವುದೇ ಮ್ಯಾಚುರಿಟಿ ಬೆನಿಫಿಟ್ ಸಿಗಲ್ಲ, ನೋ ಪೇಔಟ್. ಇದು ಟರ್ಮ್ ಇನ್ಶೂರೆನ್ಸಿಗೆ ಒಂದು ಸಿಂಪಲ್ ಆಗಿರುವ ಎಕ್ಸಾಂಪಲ್ ಆಯಿತು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ನಾವು ಲೈಫ್ ಇನ್ಶೂರೆನ್ಸ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಎಂಡೋಮೆಂಟ್ ಪ್ಲ್ಯಾನ್ ಇದೆ ಅಂತ ಅಂದ್ಕೊಳ್ಳಿ. ಇದರ ಕವರ್ ಎಷ್ಟು ಇಟ್ಕೊಳ್ಳೋಣ ನಾವು? 25 ಲ್ಯಾಕ್ ಕವರ್ ಇದೆ ಅಂತೇಳಿ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನಾಗ್ತಾ ಇದೆ? ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡೂ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ನೀವು ಪ್ರೀಮಿಯಮನ್ನು ಜಾಸ್ತಿ ಕಟ್ಟಬೇಕು. ಪ್ರೀಮಿಯಮ್ ಜಾಸ್ತಿ ಕಟ್ಟಿದರೂ ಕೂಡ ಕವರೇಜ್ ಸ್ವಲ್ಪ ಇಲ್ಲಿ ನಿಮಗೆ ಕಡಿಮೆನೇ ಸಿಗೋದಿದೆ. ಸೊ ಈ ಪಾಲಿಸಿ ಹೋಲ್ಡರ್ನ ಏಜ್ 30 ವರ್ಷ ಇದೆ ಅಂತ ಅಂದ್ಕೊಳ್ಳಿ. ಇವನು ಕೂಡ ನಾನ್ ಸ್ಮೋಕರ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಈ ಪಾಲಿಸಿಯ ಸಮ್ ಅಶ್ಯೂರ್ಡ್ ಎಷ್ಟಿದೆ? ಕವರೇಜ್ ಎಷ್ಟಿದೆ? 25 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. ಮತ್ತು ಟರ್ಮು 20 ವರ್ಷ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಇವನಿಗೆ ವಾರ್ಷಿಕವಾಗಿ ಎಷ್ಟು ಪ್ರೀಮಿಯಂ ಕಟ್ಟಬೇಕಾಗತ್ತಪ್ಪ ಅಂತಂದರೆ 1 ಲಕ್ಷ ಹಣವನ್ನು ಕಟ್ಟಬೇಕಾಗತ್ತೆ. ಟೋಟಲ್ ಇವನು ಎಷ್ಟು ಹಣ ಕಟ್ತಾನೆ? 1 ಲಕ್ಷ ಇಂಟು 20 ವರ್ಷ ಎಷ್ಟಾಗತ್ತೆ? 20 ಲಕ್ಷ ಹಣವನ್ನು ಪ್ರೀಮಿಯಮ್ ಆಗಿ ಕಟ್ತಾನೆ. ಸೊ ಈ ಪಾಲಿಸಿ ಟರ್ಮ್ ಆ್ಯಕ್ಟಿವ್ ಆಗಿರುವಾಗ ಈತ ಏನಾದರೂ ತೀರಿ ಹೋದರೆ ಇವನ ಫ್ಯಾಮಿಲಿಯವರಿಗೆ 25 ಲಕ್ಷ ಕವರೇಜ್ ಸಿಗತ್ತೆ. ಸಪೋಸ್ ಈತ ಪಾಲಿಸಿಯ ಟರ್ಮ್ ಆದ ನಂತರವೂ ಸರ್ವೈವ್ ಆದರೆ ಇವನಿಗೆ ಈತ ಕಟ್ಟಿದ 20 ಲಕ್ಷ ಕೂಡ ಸಿಗತ್ತೆ, ಪ್ಲಸ್ ಬೋನಸ್ ಸಿಗತ್ತೆ. ಸೇವಿಂಗ್ಸ್ ಸ್ಕೀಮಲ್ಲಿ ಆತ ಹಾಕಿದರೆ ಸೊ ಅದಕ್ಕೆ ತಕ್ಕಂತೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೋ ಅದನ್ನು ಸೇರಿಸಿ ಕೊಡ್ತಾರೆ. ಆತ ಇನ್ವೆಸ್ಟ್ಮೆಂಟಲ್ಲಿ ಹಾಕಿದರೆ ಅದಕ್ಕೆ ತಕ್ಕಂತೆ ಎಷ್ಟು ರಿಟರ್ನ್ಸ್ ಬಂದಿರುತ್ತೋ ಅದನ್ನು ಸೇರಿಸಿ ಕೊಡ್ತಾರೆ. 20 ಲಕ್ಷ ಆತ ತುಂಬಿರೋ ದುಡ್ಡಿನ ಜೊತೆಗೆ ಆತ ಏನು ಸೇವಿಂಗು ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಗಿರುತ್ತೋ ಅದನ್ನೇ ಅವರು ಬೋನಸ್ ಅಂತ ಕೊಡ್ತಾರೆ. ಅದೊಂದು 8ರಿಂದ 12 ಲಕ್ಷ ಇದೆ ಅಂಥೇಳಿ ಅಂದ್ಕೊಳ್ಳೋಣ. ಸೊ ಈತ ಸತ್ತರೆ ಅವನ ಫ್ಯಾಮಿಲಿಗೆ 25 ಲಕ್ಷ ಬರುತ್ತೆ. ಸೊ ಈತ ಬದುಕಿದ್ರೆ ಅವನಿಗೊಂದು 28ರಿಂದ 32 ಲಕ್ಷ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಲೈಫ್ ಇನ್ಶೂರೆನ್ಸ್ಗೆ ಒಂದು ಸಿಂಪಲ್ ಆಗಿರುವ ಎಕ್ಸಾಂಪಲ್ ಆಯಿತು. ನಾನು ಬರೀ ನಿಮಗೆ ಅರ್ಥ ಮಾಡಿಸೋದಕ್ಕಾಗಿ ಈ ಎಕ್ಸಾಂಪಲನ್ನು ಕೊಡ್ತಾ ಇರುವೆ. ಈಗ ನೀವಿಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಕಂಪ್ಯಾರಿಸನನ್ನು ಮಾಡಿ. ಇಲ್ಲಿ ನೋಡಿ, ಆ ವ್ಯಕ್ತಿ ಇಲ್ಲಿ ಆ್ಯನ್ಯುವಲ್ ಪ್ರೀಮಿಯಮ್ ಎಷ್ಟು ಕಟ್ತಾ ಇದ್ದಾನೆ? ವರ್ಷಕ್ಕೆ ಬರೀ 10,000 ಪ್ರೀಮಿಯಮ್ ಕಟ್ತಾ ಇದ್ದಾನೆ. ಸೊ ಇಲ್ಲಿ ಆತ 30 ವರ್ಷ ಕಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ, ಇಲ್ಲ ಒಂದು 20 ವರ್ಷ ಕಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ, 2ರಿಂದ 3 ಲಕ್ಷ ಕಟ್ತಾ ಇದ್ದಾನೆ. ಸಪೋಸ್ ಇವನಿಗೆ ಏನಾದರೂ ಆಗಿ ಇವನು ತೀರು ಹೋದ್ನಪ್ಪ ಅಂತಂದರೆ ಅವನ ಫ್ಯಾಮಿಲಿಯವರಿಗೆ 1 ಕೋಟಿ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಆದರೆ ಇಲ್ಲಿ ನೋಡಿ, ಆ ವ್ಯಕ್ತಿ 20 ವರ್ಷದಲ್ಲಿ 20 ಲಕ್ಷ ಅಮೌಂಟನ್ನು ಕಟ್ತಾ ಇದ್ದಾನೆ. ಸೊ ಇವನೇನಾದರೂ ತೀರಿ ಹೋಗಿಬಿಟ್ರೆ ಬರೀ 25 ಲಕ್ಷ ಮಾತ್ರ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಕಡಿಮೆ ಪ್ರೀಮಿಯಂ ಕಟ್ಟಿದ್ರೂ ಕೂಡ ಜಾಸ್ತಿ ಲೈಫ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇಲ್ಲಿ ಲೈಫ್ ಇನ್ಶೂರೆನ್ಸ್ನಲ್ಲಿ ನೀವು ಜಾಸ್ತಿ ಪ್ರೀಮಿಯಂ ಕಟ್ಟಿದ್ರೂ ಕೂಡ ನಿಮಗೆ ಕಡಿಮೆ ಲೈಫ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಸೊ ಈಗ ಇದು ನಿಮಗೆ ಅರ್ಥ ಆಗಿದ್ದರೆ ಇದರ ಫೈನಲ್ ಕನ್ಕ್ಲೂಷನನ್ನು ನೋಡೋಣ. ಇಷ್ಟೆಲ್ಲ ಡಿಫ್ರೆನ್ಸ್ಗಳು ನಿಮಗೆ ಅರ್ಥ ಆಗಿದ್ದರೆ ನಿಮಗೆ ಕನ್ಕ್ಲೂಷನ್ ಗೊತ್ತಾಗ್ಬಿಟ್ಟಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಆದರೂ ಕೂಡ ಮತ್ತೊಂದು ಸರ್ತಿ ನಾನು ರಿಪೀಟ್ ಮಾಡುವೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಈಸ್ ಮೆಂಟ್ ಫಾರ್ ಪ್ರೊಟೆಕ್ಷನ್, ನಾಟ್ ಸೇವಿಂಗ್ ಆರ್ ಇನ್ವೆಸ್ಟ್ಮೆಂಟ್. ಈ ಇನ್ಶೂರೆನ್ಸ್ ಇದೆಯಲ್ಲ, ಇದು ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮಗೆ ಇರುವ ಒಂದು ಪ್ರೊಟೆಕ್ಷನ್ ಆಗಿದೆ. ಇದೇನು ನಿಮಗೆ ಸೇವಿಂಗ್ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟೂಲ್ ಅಲ್ಲ ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಇನ್ಶೂರೆನ್ಸನ್ನು ಮತ್ತು ಇನ್ವೆಸ್ಟ್ಮೆಂಟನ್ನು ಸೆಪ್ರೇಟ್ ಆಗಿಟ್ಟಷ್ಟು ಬೆಟರ್ ಇದೆ. ನನ್ನ ನಿಮಗೆ ಫೈನಲ್ ರಿಕಮೆಂಡೇಷನ್ ಏನಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿಗೆ ಪ್ಯೂರ್ ಪ್ರೊಟೆಕ್ಷನನ್ನು ಕೊಡುವುದಕ್ಕಾಗಿ ನೀವೊಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ನಿಮಗೆ ಪ್ಯೂರ್ ಪ್ರೊಟೆಕ್ಷನ್ ಕೂಡ ಸಿಗತ್ತೆ, ಜೊತೆಗೆ ಪೀಸ್ ಆಫ್ ಮೈಂಡ್ ಕೂಡ ಇಡುತ್ತೆ. ಸಡನ್ನಾಗಿ ನೀವೇನಾದರೂ ತೀರಿ ಹೋದರೆ, ನಿಮ್ಮದೇನಾದರೂ ತಲೆ ಮೇಲೆ ಲೋನ್ ಇದ್ದರೆ, ಏನೇ ಇದ್ದರೂ ಕೂಡ ಅಥವಾ ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿಗಳಿದ್ದರೂ ಕೂಡ ನೀವು ತೀರಿ ಹೋದರೂ ಕೂಡ ನಿಮ್ಮ ಹೆಂಡತಿ ಹಿಂದೆ ನಿಭಾಯಿಸ್ತಾರೆ. ಯಾಕಂದರೆ ಅವರಿಗೆ ಕೋಟ್ಯಾಂತರ ಇಲ್ಲಿ ಲೈಫ್ ಕವರೇಜ್ ಸಿಗ್ತಾ ಇದೆ. ಅದಕ್ಕಾಗಿ ನನ್ನ ರಿಕಮೆಂಡೇಷನ್ ಏನಪ್ಪ ಅಂತಂದರೆ, ನೀವು ಪ್ಯೂರ್ ಪ್ರೊಟೆಕ್ಷನ್ಗಾಗಿ ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಿ. ಇನ್ನು ಸಾಧ್ಯವಾದಷ್ಟು ಲೈಫ್ ಇನ್ಶೂರೆನ್ಸನ್ನು ಅವಾಯ್ಡ್ ಮಾಡಿ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ, ವೆಲ್ತ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಸೇವಿಂಗು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ, ಬೇರೆ ಬಹಳಷ್ಟು ಆಪ್ಷನ್ಗಳಿವೆ. ಸ್ಟಾಕ್ ಮಾರ್ಕೆಟ್ ಇದೆ, ಮ್ಯೂಚುವಲ್ ಫಂಡ್ಸ್ಗಳಿವೆ, ರಿಯಲ್ ಎಸ್ಟೇಟ್ ಇದೆ, ಬಿಸ್ನೆಸ್ ಇದೆ, ಭಾಳಷ್ಟು ವಿಧಾನಗಳಿವೆ. ನೀವು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಗ್ರೋ ಮಾಡೋಕ್ಕೆ ಬೇರೆ ಬೇರೆ ವಿಧಾನಗಳಿವೆ.
ಸೊ ನೀವು ನಿಮ್ಮ ದುಡ್ಡನ್ನು ಸೇವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ಶೂರೆನ್ಸ್ನಲ್ಲಿ ತಗೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಕಡಿಮೆ ರಿಟರ್ನ್ ಸಿಗುತ್ತೆ. ಮತ್ತು ನೀವು ನಿಮ್ಮ ಇನ್ಶೂರೆನ್ಸನ್ನು ಮತ್ತು ಇನ್ವೆಸ್ಟ್ಮೆಂಟನ್ನು ಮಿಕ್ಸ್ ಮಾಡೋದ್ರಿಂದ ನಿಮಗೇನಾದರೂ ಆಗಿ ನೀವು ತೀರು ಹೋದರೆ ನಿಮ್ಮ ಫ್ಯಾಮಿಲಿಗೆ ಕಡಿಮೆ ಲೈಫ್ ಕವರೇಜ್ ಸಿಗುತ್ತೆ. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಅಂತಂದರೆ ನೀವೇನಾದರೂ ಆಗಿ ತೀರು ಹೋಗ್ಬಿಟ್ರೆ 1 ಕೋಟಿ ಸಿಗುತ್ತೆ ನಿಮ್ಮ ಹೆಂಡತಿಗೆ. ಆದರೆ ಇಲ್ಲೇನು ಸಿಗೋದಿದೆ, 25 ಲಕ್ಷ ಸಿಗೋದಿದೆ, 20 ಲಕ್ಷ ಕಟ್ಟಿದ್ರು ಕೂಡ. ಸೊ ಅದಕ್ಕಾಗಿ ನನ್ನ ಫೈನಲ್ ರಿಕಮೆಂಡೇಷನ್ ಏನಪ್ಪ ಅಂತಂದರೆ ಎರಡನ್ನ ಕೂಡ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ, ಲೈಫ್ ಇನ್ಶೂರೆನ್ಸನ್ನು ಅವಾಯ್ಡ್ ಮಾಡಿ. ಇಲ್ಲ ನಿಮಗೆ ಇದನ್ನೇ ಮಾಡೋದಿದೆ, ಇದರಲ್ಲಿ ಏನೋ ಜಾಸ್ತಿ ಬೆನಿಫಿಟ್ಗಳು ಸಿಗ್ತಾ ಇವೆ ಅಂತಂದರೆ ನೀವು ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮ್ಮ ಲೈಫು ನಿಮಗಿಷ್ಟ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.